ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. ನಮ್ಮ ದೇಶದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ಪಟ್ಟಂತ ಪೊಲೀಸರು ಹಿಡಿತಾರೆ. ಇನ್ನು ದೇಶದ ಒಳಗೆ ಯಾವುದೇ ಅಪರಾಧ ಆದರೂ ಕೂಡ ನಮ್ಮ ಭಾರತದ ಪೊಲೀಸರು ಅವರೆಲ್ಲೇ ಇದ್ರೂ ಕೂಡ ಅವರನ್ನ ಕಂಬಿ ಹಿಂದೆ ಹಾಕ್ತಾರೆ. ಆದ್ರೆ ಅನೇಕ ಬಾರಿ ದೊಡ್ಡ ದೊಡ್ಡ ಕ್ರೈಮ್ಗಳನ್ನ ಮಾಡಿ ದೇಶ ಬಿಟ್ಟು ಓಡಿ ಹೋಗ್ತಾರೆ. ವಿದೇಶದಲ್ಲಿ ತಲೆಮರೆಸ್ಕೊಂಡವರನ್ನ ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳಿರುತ್ತೆ, ಅನೇಕ ತೊಡಗುಗಳು ಎದುರಾಗಿಬಿಡುತ್ತೆ. ಆದರೆ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ದೇಶ ಭ್ರಷ್ಟರ ಬೇಟೆಗಂತಾನೆ ಭಾರತ್ ಪೋಲ್ ಹೊಸ ಪೋರ್ಟಲ್ ಅನ್ನ ನಮ್ಮ ಸರ್ಕಾರ ಶುರು ಮಾಡಿದೆ. ಅಯ್ಯೋ, ಈ ಭಾರತ್ ಪೋಲ್ ಅಂತಂದ್ರೆ ಏನು, ಯಾವ ರೀತಿಯಾಗಿ ಕಾರ್ಯ ಮಾಡುತ್ತೆ, ಅದರಲ್ಲೂ ವಿದೇಶದಲ್ಲಿರುವಂತಹ ದೇಶ ಭ್ರಷ್ಟರನ್ನ ಹಿಡಿದು ಭಾರತಕ್ಕೆ ಯಾವ ರೀತಿಯಾಗಿ ಕರ್ಕೊಂಡ್ ಬರ್ತಾರೆ, ಇದು ಹೇಗೆ ಕೆಲಸ ಮಾಡುತ್ತಂತೀರಾ? ಇದರ ಕಂಪ್ಲೀಟ್ ಚಿತ್ರಣ ಎಲ್ಲಿದೆ ನೋಡಿ. ಭಾರತದಲ್ಲಿ ಯಾವುದೇ ಅಪರಾಧಗಳನ್ನ ಮಾಡಿದ್ರೆ ಅವರನ್ನ ಪೊಲೀಸರು ಬೆನ್ನು ಹತ್ತುತ್ತಾರೆ. ಒಂದು ವೇಳೆ ಅಪರಾಧ ಮಾಡಿದವರು ಬೇರೆ ರಾಜ್ಯದಲ್ಲಿ ತಲೆಮರೆಸಿಕೊಂಡ್ರೆ ಅಲ್ಲಿನ ಪೊಲೀಸರ ಸಹಕಾರದೊಂದಿಗೆ ಅವರನ್ನ ಬಂಧಿಸಲಾಗುತ್ತೆ. ಅದೇ ಅಪರಾಧಿಗಳು ದೇಶವನ್ನ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಿಬಿಟ್ರೆ ಆಗ ಅವರನ್ನ ಬಂಧಿಸೋದು ಪೊಲೀಸರಿಗೆ ಕಷ್ಟದ ವಿಚಾರ. ಆಗ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಸಹಾಯದೊಂದಿಗೆ ಹಲವು ಸಂಸ್ಥೆಗಳ ಜೊತೆ ಸೇರಿ ಕಾರ್ಯವನ್ನ ನಿರ್ವಹಿಸಬೇಕಾಗತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ಸುಲಭ ಆಗಬೇಕು, ವೇಗಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರ ಈಗ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಅದುವೇ ಭಾರತ್ ಪೋಲ್. ಈ ಆನ್ಲೈನ್ ಪೋರ್ಟಲ್ ಮೂಲಕವಾಗಿನೇ ದೇಶ ಭ್ರಷ್ಟರನ್ನ ಹೆಡೆಮುಡಿ ಕಟ್ಟೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿಬಿಟ್ಟಿದೆ. ವಿದೇಶಗಳಲ್ಲಿ ತಲೆಮರೆಸಿಕೊಂಡು ದೇಶಕ್ಕೆ ಸವಾಲಾಗಿರುವಂತಹ ದೇಶ ಭ್ರಷ್ಟರನ್ನ ಈ ಪೋರ್ಟಲ್ ಮೂಲಕವಾಗಿನೇ ಬಂಧಿಸಬಹುದು. ಈ ವ್ಯವಸ್ಥೆಯ ಮೂಲಕ ವಿದೇಶದಲ್ಲಿರುವ ಅಪರಾಧಿಗಳನ್ನ ಪತ್ತೆ ಹಚ್ಚುವ ಕೆಲಸ ಆರಂಭಿಸಬಹುದು. ಹಾಗಾದ್ರೆ ಏನಿದು ಭಾರತ್ ಪೋಲ್ ಅಂತೀರಾ? ಹೌದು, ಭಾರತ್ ಪೋಲ್ ಎಂಬುದು ಈ ಪೋರ್ಟಲ್ನ ಹೆಸರು. ಇದನ್ನ ಕೇಂದ್ರೀಯ ತನಿಖಾ ದಳ ಸಿಬಿಐ ಅಭಿವೃದ್ಧಿಪಡಿಸಿದೆ. ಅಂತಾರಾಷ್ಟ್ರೀಯ ತನಿಖಾ ಏಜೆನ್ಸಿಗಳ ನಡುವೆ ಸಂಪರ್ಕವನ್ನ ಸಾಧಿಸೋದು ಈ ಭಾರತ್ ಪೋರ್ಟಲ್ ವ್ಯವಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಈ ಪೋರ್ಟಲ್ ಮೂಲಕ ಭಾರತದ ತನಿಖಾ ಸಂಸ್ಥೆಗಳು ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳ ಜೊತೆ ಅಪರಾಧಿಗಳ ರಿಯಲ್ ಟೈಮ್ ಮಾಹಿತಿಯನ್ನ ಹಂಚಿಕೊಳ್ಳಬಹುದು. ಭಾರತ್ ಪೋಲ್ ಕೂಡ ಇಂಟರ್ಪೋಲ್ ಮೂಲಕವಾಗಿ ಕಾರ್ಯನಿರ್ವಹಿಸಬಹುದು. ಅಮೆರಿಕದ ತನಿಖಾ ಸಂಸ್ಥೆ FBI ಸೇರಿದಂತೆ ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳ ಜೊತೆ ಭಾರತದ ತನಿಖಾ ಸಂಸ್ಥೆಗಳಿಗೆ ಈ ಪೋರ್ಟಲ್ ಮೂಲಕ ನೇರವಾಗಿ ಸಂಪರ್ಕ ಸಿಗಲಿದೆ. ಈ ಮೊದಲು ದೇಶದಲ್ಲಿ ಅಂತಾರಾಷ್ಟ್ರೀಯವಾಗಿ ಕೆಲಸವನ್ನ ನಿರ್ವಹಿಸುವ ಇಂಟರ್ಪೋಲ್ ಅನ್ನ ಸಂಪರ್ಕಿಸಲು ಸಿಬಿಐಗೆ ಮಾತ್ರ ಮಾನ್ಯತೆಯನ್ನ ನೀಡಲಾಗಿತ್ತು. ಆದ್ರೆ ಹೊಸದಾಗಿ ತೆರೆದಿರುವ ಪೋರ್ಟಲ್ ಈ ಅವಕಾಶವನ್ನ ದೇಶದ ಎಲ್ಲಾ ಪೊಲೀಸ್ ಹಾಗೂ ತನಿಖಾ ಸಂಸ್ಥೆಗಳಿಗೆ ಒದಗಿಸಲಾಗುತ್ತೆ. ಆನ್ಲೈನ್ ನಲ್ಲಿ ಎಲ್ಲಾ ತನಿಖಾ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಪೊಲೀಸರಿಗೆ ಮನವಿಯನ್ನ ಸಲ್ಲಿಸಬಹುದು. ತಪ್ಪೆಸಗಿ ದೇಶ ಬಿಟ್ಟು ಪರಾರಿಯಾಗಿರುವವರ ಬಗ್ಗೆ ಇಂಟರ್ಪೋಲ್ ಬಳಿ ನೇರವಾಗಿ ಮಾಹಿತಿಯನ್ನ ದೇಶದ ಯಾವುದೇ ಪೊಲೀಸರು ಬೇಕಾದರೂ ನೇರವಾಗಿ ಪಡಿಬಹುದು. ಇನ್ನು ಭಾರತ್ ಪೋಲ್ ನಿಂದ ದೊರೆಯುವ ಮಹತ್ವದ ಪ್ರಯೋಜನ ಏನಂದ್ರೆ, ಅಪರಾಧಿಗಳಿಗೆ ರೆಡ್ ನೋಟಿಸ್ ಅಂತಹ ಅಂತಾರಾಷ್ಟ್ರೀಯ ನೋಟಿಸ್ಗಳನ್ನ ನೇರವಾಗಿನೇ ನೀಡಬಹುದು. ಈ ಮೂಲಕ ಸದಸ್ಯ ರಾಷ್ಟ್ರಗಳಿಗೆ ಕ್ರಿಮಿನಲ್ಗಳ ಬಗ್ಗೆ ಎಚ್ಚರಿಕೆಯನ್ನ ವೇಗವಾಗಿ ನೀಡಬಹುದು. ಇದರಿಂದ ಅಪರಾಧಿಗಳು ಪೊಲೀಸರಿಂದ ತಪ್ಪಿಸಿಕೊಳ್ಳೋದು ಕಷ್ಟವಾಗುತ್ತೆ. ಇಷ್ಟು ದಿನ ಫ್ಯಾಕ್ಸ್ ಮತ್ತು ಇಮೇಲ್ ಮೂಲಕವೇ ನೋಟಿಸ್ ಅನ್ನ ನೀಡಲಾಗ್ತಿತ್ತು. ಇದರಿಂದ ನೋಟಿಸ್ಗಳು ಕೆಲವೊಮ್ಮೆ ಕಾರ್ಯರೂಪಕ್ಕೆ ಬರುವುದು ತಡವಾಗ್ತಿತ್ತು, ಇಲ್ಲವೇ ಸಂಬಂಧಿಸಿದವರಿಗೆ ಪೂರೈಕೆಗಳು ಆಗ್ತಾ ಇರಲಿಲ್ಲ. ಇದನ್ನೇ ಅವಕಾಶವಾಗಿ ಬಳಸಿಕೊಳ್ತಿದ್ದ ಅಪರಾಧಿಗಳು ವಿದೇಶಗಳಲ್ಲಿ ಬಿಂದಾಸಾಗಿ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಈಗ ಭಾರತ್ ಪೋಲ್ ಇಂತಹ ಅಪರಾಧಿಗಳಿಗೆ ಕಷ್ಟವಾಗುತ್ತೆ. ಇದರ ಜೊತೆಯಲ್ಲಿ ಇಂಟರ್ಪೋಲ್ಗೆ ಅನುಮತಿ ನೀಡಿರುವ ಎಲ್ಲ 195 ದೇಶಗಳ ಗುಪ್ತಚರ ಮಾಹಿತಿಯನ್ನ ಭಾರತದ ತನಿಖಾ ಸಂಸ್ಥೆಗಳಿಗೆ ಭಾರತ್ ಪೋಲ್ ಅತ್ಯಂತ ವೇಗವಾಗಿ ಒದಗಿಸುತ್ತದೆ. ಇದರಿಂದಾಗಿ ತನಿಖೆಯ ವೇಗ ಕೂಡ ಹೆಚ್ಚಾಗುತ್ತೆ. ಇದಕ್ಕೂ ಮೊದಲು ಭಾರತದಲ್ಲಿ ಇಂಥ ವ್ಯವಸ್ಥೆ ಇತ್ತು. ಆದ್ರೆ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಪತ್ರವನ್ನ ಬರೆದು ಅಪ್ಡೇಟ್ಗಳನ್ನ ಕೇಳಬೇಕಾಗಿತ್ತು. ಆದ್ರೆ ಈಗ ಹಾಗಿಲ್ಲ, ಆನ್ಲೈನ್ ನಲ್ಲಿ ಮಾಡಬಹುದು. ಇಂಟರ್ಪೋಲ್ ಮಾದರಿಯಲ್ಲಿ ಭಾರತ ಈಗ ಭಾರತ್ ಪೋಲ್ ಪೋರ್ಟಲ್ ಅನ್ನ ಶುರು ಮಾಡಿದೆ. ಒಟ್ಟಲ್ಲಿ ಅಂತಾರಾಷ್ಟ್ರೀಯವಾಗಿ ತಲೆಮರೆಸಿಕೊಂಡಿರುವ ಅಪರಾಧಿಗಳಿಗೆ ನೋಟಿಸ್ ತಲುಪುವುದು ಈಗ ಸುಲಭವಾಗಿದೆ.
ಈ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುವಂತ ಮಾಹಿತಿಗಳು ಅಂತಾರಾಷ್ಟ್ರೀಯ ಪೊಲೀಸರಿಗೆ ಸುಲಭವಾಗಿ ಲಭ್ಯವಾಗುತ್ತೆ. ಈ ಮೂಲಕವಾಗಿ ದೇಶದಲ್ಲಿ ಅಕ್ರಮ, ಅವ್ಯವಹಾರ, ಕ್ರೈಮ್ಗಳನ್ನ ಮಾಡಿ ಆರಾಮಾಗಿ ವಿದೇಶದಲ್ಲಿ ಬಿಂದಾಸ್ ಜೀವನವನ್ನ ನೋಡಬೇಕು ಅಂದ್ಕೊಂಡವರಿಗೆ ಇದು ಸಿಂಹ ಸ್ವಪ್ನವಾಗಿ ಕಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ದೇಶದಲ್ಲಿ ಆರ್ಗನೈಸ್ಡ್ ಕ್ರೈಮ್ ಜಾಸ್ತಿ ಆಗ್ತಿದೆ. ಸೈಬರ್ ಕ್ರೈಮ್, ಸೈಬರ್ ಅಟ್ಯಾಕ್, ಅನೇಕ ಅಪರಾಧಗಳು ಜಾಸ್ತಿ ಆಗ್ತಿದೆ. ಇಂಥ ಹೊತ್ನಲ್ಲಿ ಅಂತ ದೇಶ ಭ್ರಷ್ಟರನ್ನ ಹಿಡಿದು ಕಂಬಿ ಹಿಂದೆ ಹಾಕಬೇಕು ಅಂತಂದ್ರೆ ಭಾರತ್ ಪೋಲ್ ನಿಜವಾಗ್ಲೂ ಕೂಡ ಒಂದು ಮಹತ್ವದ ಹೆಜ್ಜೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.